ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಣ ಹುರುಳಿಕಾಳಿನ ಸಪ್ಪೆಸರು ಮಾಡ್ತಾಯಿದ್ದೀನಿ. ಇದು ಹೆಲ್ತ್ಗಂತೂ ತುಂಬ ಒಳ್ಳೆಯದು, ಹಾಗೆ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಇದೊಂದು ಇಮ್ಯುನಿಟಿ ಬೂಸ್ಟರ್ ಮತ್ತು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದೆ, ರಿಚ್ ಇನ್ ಫೈಬರ್ ಮತ್ತು ಪ್ರೋಟೀನ್ಸು. ಇಷ್ಟೆಲ್ಲ ಇರೋ ಗುಣ ಇರೋಂಥ ಈ ಕಾಳನ್ನ ನಾವು ತಿಂದೇ ಇದ್ದರೆ ಹೇಗಲ್ವಾ? ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬೌಲ್ ಹುರುಳಿಕಾಳನ್ನ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಅದೇ ಬೌಲಲ್ಲಿ 6 ಬೌಲ್ ನೀರು ಹಾಕ್ಕೋತಾ ಇದ್ದೀನಿ. ಈ ಹುರುಳಿಕಾಳು ಬೇಯಬೇಕಾದ್ರೆ ನೀರು ಜಾಸ್ತಿ ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಇಷ್ಟು ನೀರು ಹಾಕಿರೋದು. ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ಒಣಗಿರೋ ಕಾಳುಗಳನ್ನ ಬೇಯಿಸ್ಬೇಕು ಅಂದರೆ ನಾವು ನೆನೆಸಿಲ್ಲ ಅಂತ ಅಂದರೆ ಅದನ್ನು ಬೇಯಿಸುವಾಗ ಒಂದು ಐಸ್ ಕ್ಯೂಬ್ ಹಾಕಿದ್ರೆ ಕಾಳು ಬೇಗ ಬೇಯುತ್ತೆ ಮತ್ತು ನುಣ್ಣಗೆ ಬೇಯುತ್ತೆ ಅಂತ. ಅದು ಈಗ ನೋಡಿ ಒಂದು 5 ಸತಿ ಕೂಗಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಬಿಟ್ಟಿದೆ. ಈಗ ಕಾಳು ಹೇಗೆ ಬೆಂದಿದೆ ನೋಡೋಣ ಬನ್ನಿ. ನಾನು ಇದಕ್ಕೆ ಉಪ್ಪೇನು ಹಾಕಿಲ್ಲ ಇನ್ನೂ. ಇವಾಗ ನೋಡೋಣ ಫಸ್ಟ್ ಹೇಗೆ ಬೆಂದಿದೆ ಅಂತ. ನೋಡಿ ಏನು ಸಾಫ್ಟಾಗಿ ಬೆಂದಿದೆ. ಈ ಟಿಪ್ಸ್ ಹೇಳ್ದವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಉಪ್ಪು ಹಾಕಿ ಕುದಿಸ್ಕೊಂಡೆ, ಕುದ್ದಿದೆ. ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ. ನೋಡಿ, ಕಟ್ಟೂ ಅಷ್ಟೇ ಗಟ್ಟಿಯಾಗಿ ಬಿಟ್ಟಿದೆ. ಈ ಥರ ಕಟ್ಟಿಬಿಟ್ರೆ ಸಪ್ಪೆಸರು ತುಂಬ ಟೇಸ್ಟಾಗಿರುತ್ತೆ. ನೀರಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಈಗ ಕಾಳು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಅದು ಸಿಡಿದ್ಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕು. ನಾವು ಇದನ್ನು ಇವಾಗ ಊಟ ಆದಮೇಲೆ ಏನಾದ್ರು ಮಿಕ್ಕಿದ್ರೆ ಅದನ್ನು ರಾತ್ರಿ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬಸ್ತಿಟ್ಕೊಂಡಿರೋಂಥ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಚೂರು ಫ್ರೈ ಮಾಡಬೇಕು, ಏಕೆಂದರೆ ಅದರೊಳಗಿರೋಂಥ ನೀರಿನ ಅಂಶ ಹೋಗಬೇಕು. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಈಗ ರೆಡಿ ಆಯಿತು. ಸಪ್ಪೆಸರಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು 10-12 ಮೆಣಸಿನ್ಕಾಯಿ ತೊಗೊಂಡು ಹುರ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1-2 ಸಿಪ್ಪೆ ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳು, ಇಷ್ಟು ಹಾಕ್ಬಿಟ್ಟು ತರ್ತರಿ ಮಾಡ್ಕೋಬೇಕು. ಈಗ ಒಂದು ಬೌಲ್ಗೆ ಕಿವುಚಿಟ್ಕೊಂಡಿರೋಂಥ ಹುಣಸೆಹಣ್ಣು ಹಾಕಬೇಕು. ಹಾಕಿ ಅದಕ್ಕೆ ತರ್ತರಿ ಮಾಡ್ಕೊಂಡಿರೋಂಥ ಈ ಪದಾರ್ಥ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಕಿವುಚ್ಕೋಬೇಕು. ಈ ಸಪ್ಪೆಸರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಾಕಿದ್ರೇ ಟೇಸ್ಟು. ಅದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಈಗ ಬಸ್ತಿಟ್ಕೊಂಡಿರೋಂಥ ಕಟ್ಟಿದೆಯಲ್ಲ, ಅದನ್ನು ಇದಕ್ಕೆ ಹಾಕೋಣ. ನೋಡಿ, ಈಗ ಕಟ್ಟೆ ಇದೆಲ್ಲ ಹಾಕಿದ್ಮೇಲೆ ಒಂದು ಸತಿ ಉಪ್ಪೆಲ್ಲ ನೋಡಿ, ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆ ಅಂದರೆ ಈಗ ನಾವು ಒಂದೇ ಒಂದು ನಿಂಬೆಹಣ್ಣನ್ನ ಇದಕ್ಕೆ ಹಿಂಡಬೇಕು. ಈ ಸಪ್ಪೆಸರಿಗೆ ಕೊನೆಯಲ್ಲಿ ಒಂದು ಅರ್ಧ ಹೋಳು ಇಲ್ಲಾಂದರೆ ಒಂದು ನಿಂಬೆಹಣ್ಣು ಹಿಂಡಿದ್ರೆ ಈ ಸಪ್ಪೆಸರದು ಟೇಸ್ಟು ಇಮ್ಮಡಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನೀಗ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಕುದೀತಾ ನಾನು ಇದನ್ನು ಹೇಗೆ ಸಾಫ್ಟಾಗಿ ಕಟ್ಟೋದು ಅಂತ ತೋರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ಮುದ್ದೆ ಎಲ್ಲ ಕೂಡಿಸಿದಾದ್ಮೇಲೆ ಇದನ್ನು ಮುದ್ದೆ ಕಟ್ಟೋದಿರುತ್ತಲ್ಲ, ಆ ಟೈಮಲ್ಲಿ ತುಂಬ ಸುಡ್ತಾ ಇರುತ್ತೆ ಮತ್ತು ಸಾಫ್ಟಾಗಿ ಬರಬೇಕದು. ಅದಕ್ಕೋಸ್ಕರ ನಾನು ಇಲ್ಲಿ ಈ ರೊಟ್ಟಿ ತಟ್ಟೋ ಕವರ್ ಇರುತ್ತಲ್ಲ, ಅದನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪ ಮುದ್ದೆ ಹಾಕ್ಕೊಂಡು ನೀವು ಈ ಥರ ಒಸ್ಬಿಟ್ರೆ ಎಷ್ಟು ಸಾಫ್ಟಾಗಿರೋ ಅಂಥ ಮುದ್ದೆ ಆಗುತ್ತೆ ಅಂದರೆ ಒಳ್ಳೆ ಹತ್ತಿ ಥರ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೆಕ್ಸ್ಚರು. ನೀವು ಈ ಥರ ಟ್ರೈ ಮಾಡಿ ನೋಡಿ. ಒಮ್ಮೆ ಆದರೂ ಈ ರೀತಿಯಾದ ಒಂದು ಸಪ್ಪೆಸರು ಮಾಡಿ ನೀವು ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.